ಇನ್ನೆಲ್ಲಿಗೆ ಅಮ್ಮೋರೆ? ಪಾತ್ರೆ ತೊಳೆಯೋಣ ಅಂತ ಅಡುಗೆ ಮನೆ ಕಡೆಗೆ ಹೋಗ್ತಿದ್ದೆ. ಬೇಡ, ಹೋಗಿ ನನ್ನ ಚಪ್ಪಲಿ ತಗೊಂಬ. ಹೊರಗಡೆ ಬಾಗಿಲಲ್ಲಿ ನನ್ನ ಚಪ್ಪಲಿ ಬಿಟ್ಟಿದ್ದೀನಿ, ತಗೊಂಡ. ಏನ್ ಮುಖ ನೋಡ್ತಾ ನಿಂತಿದ್ಯಾ? ಹೇಳಿದ್ ಕೇಳಿಸ್ಲಿಲ್ವಾ? ತಂದು ಇಟ್ಬಿಟ್ರೆ ಆಗೋಯ್ತಾ? ತೊಡ್ಸು ಅದನ್ನ. ನಮ್ಮನೆ ಕೆಲಸದವ್ರು ಯಾರು ಹೀಗೆಲ್ಲ ಅರ್ಧಂಬರ್ಧ ಕೆಲಸ ಮಾಡೋದಿಲ್ಲ. ಚಪ್ಪಲಿ ತಗೊಂಬ ಅಂತ ಹೇಳಿದ್ರೆ ಚಪ್ಪಲಿನ ತಗೊಂಡು ಬಂದು ಅದನ್ನು ಚೆನ್ನಾಗಿ ಒರೆಸಿ ಕಾಲಿಗೆ ತೊಡಸುತ್ತಾನೆ. ಎಲ್ಲಿಡಬೇಕೋ ಅಲ್ಲಿಡಬೇಕು. ತಲೆ ಮೇಲೆ ಹೊತ್ಕೊಂಡು ಸುತ್ತಬಾರ್ದು ಅಲ್ಲ? ಈಗಿನ ಕಾಲದಲ್ಲಿ ಮೋಸ ಮಾಡೋದು ತಪ್ಪಲ್ಲ, ಮೋಸ ಹೋಗೋದು ತಪ್ಪು. ನಾನು ಮುಗ್ದೆ, ಎಲ್ಲಾರನ್ನೂ ನಂಬಿಡ್ತೀನಿ. ನನ್ನ ಮಗ ಶ್ರೀಕಾಂತನೂ ಹಾಗೆ. ಆದರೆ ನಂಬಿಕೆನ ಉಳಿಸ್ಕೊಳ್ಳೋ ಯೋಗ್ಯತೆ ಇರಬೇಕಲ್ಲ. ನಾನಂತೂ ಜೀವನದಲ್ಲಿ ದೊಡ್ಡ ಪಾಠ ಕಲ್ತುಬಿಟ್ಟೆ.
ಯಾರಿಗೂ ಕರುಣೆ ತೋರಿಸ್ಬಾರ್ದು. ಅಮೋರ್, ನಂದೇನಾದ್ರು ತಪ್ಪಾಗಿದೆಯಾ? ಅಯ್ಯೋ, ನಿನ್ನಿಂದ ಏನು ತಪ್ಪಾಗಿಲ್ಲ ತಾಯಿ. ತಪ್ಪಾಗಿರೋದು ನಮ್ಮಿಂದ. ಚಪ್ಲಿನ ತಲೆ ಮೇಲೆ ಇಟ್ಕೊಂಡು ಸುತ್ತಾಡಿದ್ರೆ ತಪ್ಪು ಯಾರ್ದು ಹೇಳು? ಹಾವಿಗೆ ಹಾಲು ಎರೆದ್ರೆ ತಪ್ಪು ಯಾರ್ದು ಹೇಳು? ನಮ್ದಲ್ವಾ, ನಿಂದಲ್ಲ ಪಾಪ. ನಿಯತ್ತು ನಂಬಿಕೆ ಅಂದ್ರೆ ಏನು ಅಂತ ನಿನಗೆ ಗೊತ್ತಿದ್ಯಾ? ನಿನ್ನ ತಲೆ ಮೇಲೆ ಹೊತ್ಕೊಂಡು ಸುತ್ತಾಡಿದ್ದಕ್ಕೆ ಸರಿಯಾದ ಪಾಠ ಕಲಿಸ್ದೆ. ನಾನು ಸರಿಯಾದ ಪಾಠ ಕಲಿಸ್ದೆ. ಯಾಕಮ್ಮೋರೆ ಏನೇನೋ ಮಾತಾಡ್ತಿದ್ದೀರಲ್ಲ? ನೋಡಿ, ನಿಮ್ಗೇನಾದ್ರು ನನ್ನ ಮೇಲೆ ಕೋಪ ಇದ್ರೆ ಆಯ್ತಬಿಡಿ. ಬೇಕಾದ್ರೆ ಎಷ್ಟು ಕೋಪದಲ್ಲಿ ಮಾತಾಡ್ಬೇಡಿ. ನೀವು ಈ ರೀತಿ ಎಲ್ಲ ಮಾತಾಡ್ತಿರೋದು ನೋಡ್ತಿದ್ರೆ ನನಗೆ ಜೀವ ಹೋದಂಗಾಯ್ತದೆ. ಬೇಷ್, ಎಷ್ಟು ಚೆನ್ನಾಗಿ ಕರುಣೆ ಹುಟ್ಟುವಾಗ ನಾಟಕ ಆಡ್ತೀಯ. ಇದೇ ಈ ನಾಟಕ ನೋಡೇ ನಾನು ಮೋಸ ಹೋಗಿದ್ದು. ಮೇಲ್ನೋಟಕ್ಕೆ ಹಳ್ಳಿ ಹುಡುಗಿ, ಮುಗ್ಧೆ, ಒಳ್ಳೆಯವಳು. ಒಟ್ನಲ್ಲಿ ಈ ನಿನ್ ನಾಟಕಕ್ಕೆ ನಾನು ನನ್ನ ಮಗ ಇಬ್ರು ಬಲಿ ಆದ್ವಿ. ಇಷ್ಟಕ್ಕೂ ನಾನೇನು ಅನ್ಯಾಯ ಮಾಡಿದ್ದೆ ನಿನಗೆ? ನಿಜ ಹೇಳ್ಬೇಕು ಅಂದ್ರೆ ನಿನಗೋಸ್ಕರ ಇಡೀ ಸಂಸಾರದ ಜೊತೆ ವಿರುದ್ಧ ಕಟ್ಕೊಂಡೆ. ನನ್ನ ಗಂಡನ ಜೊತೆ ಜಗಳ ಆಡ್ದೆ. ಅವ್ರ ಅಲ್ಲಿಗೆ ನನ್ನ ಶತ್ರುನೇ ಆಗೋದೆ. ಪಾಪ ನನ್ನ ಮಗ ಜಗದೀಶ ನನಗೆ 100 ಸಲ ಹೇಳ್ದ, ಅಮ್ಮ ಪ್ರಪಂಚ ನೀನ್ ಅನ್ಕೊಂಡಾಗಲ್ಲ, ಬೆಳ್ಳಗಿರೋದನ್ನೆಲ್ಲ ಹಾಲು ಅನ್ಕೋಬೇಡ, ಮೋಸ ಹೋಗ್ತಿದೀಯ ಅಂತ. ಆದ್ರೆ ಇಲ್ಲ, ನಾನು ಅವನನ್ನ ನಂಬಲಿಲ್ಲ. ನಿನ್ನ ಕಣ್ಣೀರ್ನ ನಂಬದೆ. ನಿನ್ನಿಂದ ನನ್ನ ಹೆತ್ತ ಮಗನ್ನೇ ದೂರ ಮಾಡಿದೆ. ಇನ್ನು ನಮ್ ಶ್ರಾವಣಿ, ಇವಳ ತಂದೆ ನೋಡಿದ್ಯಾ ಅಲ್ವಾ? ನಮ್ಗಿಂತ 3ರಷ್ಟು ಶ್ರೀಮಂತರು. ಇವಳು ಮನಸ್ಸು ಮಾಡಿದ್ದಿದ್ರೆ ಸಿಟಿಲಿರೋ ಎಂತ ದೊಡ್ಡ ದೊಡ್ಡವ್ರನ್ನ ಕಟ್ಕೋಬೋದಾಗಿತ್ತವಳು. ಆದ್ರೆ ಇವಳು ಹಾಗೆ ಮಾಡ್ಲಿಲ್ಲ. ಬಯಸಿ ನಮ್ ಶ್ರೀಕಾಂತನ್ನ ಮದ್ವೆ ಆದ್ಲು. ಏನೋ ಭಗವಂತ ಇವಳಿಗೆ ಮಗು ಕೊಡ್ಲಿಲ್ಲ. ಅದ್ ಇವಳು ತಪ್ಪಲ್ಲ. ಅದಕ್ಕೆ ಅಂತ ನಿನ್ನ ಇಲ್ಲಿ ಕರ್ಕೊಂಡ್ ಬಂದ್ವಲ್ಲ, ಅದ ನಮ್ ದೊಡ್ಡ ತಪ್ಪು. ಇವಳನ್ನ ಮೂಲೆ ಗುಂಪು ಮಾಡಿ ನಿನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸಿದ್ವಲ್ಲ, ಅದ ನಮ್ ತಪ್ಪು. ಅಷ್ಟು ಸಾಲದು ಅಂತ ಇವಳ ಸ್ಥಾನನ ಕಿತ್ತು ನಿನಗ್ ಕೊಡೋಣ ಅನ್ಕೊಂಡಲ್ಲ. ಇಷ್ಟೆಲ್ಲ ನಿನ್ಗೋಸ್ಕರ ಮಾಡಿದ್ರು ಪ್ರತಿಫಲವಾಗಿ ನೀನೇನ್ ಕೊಟ್ಟೆ? ನಂಬಿಕೆ ದ್ರೋಹ. ಮಾತಾಡ್ಬೇಡ. ನನ್ ಮಗ ಶ್ರೀಕಾಂತ ನಿನಗೆ ಏನೇ ಮಾಡಿದ್ದ? ನನ್ನಷ್ಟೇ ನಂಬಿಕೆ ನಿನ್ ಮೇಲೆ ಈಗಲೂ ಇಟ್ಕೊಂಡಿದ್ದಾನೆ. ನಿನ್ ಮೇಲೆ ಜೀವನೇ ಇಟ್ಕೊಂಡಿದ್ದಾನೆ. ಅಂತ ಮೋಸ ಮಾಡಿದೆಯಲ್ಲ, ನಿನಗೆ ಮನುಷ್ಯತ್ವನೇ ಇಲ್ವಾ? ಅದಾಗಲ್ಲ ದೊಡ್ಡ ಮೋರೆ. ಅವರೇ, ಈಗಲಾದ್ರೂ ಇವಳು ಎತ್ತವಳು ಅಂತ ನಿಮ್ಗೆ ಅರ್ಥ ಆಯ್ತಲ್ಲ, ಅಷ್ಟೇ ಸಾಕು ಬಿಡಿ. ಇವಳು ಯಾಕೆ ನಾನು ಏನಾರ ಹೇಳ್ಬಿಟ್ಟಿದ್ರೆ ನನ್ನ ಮಾತನಾಕಿ ನಿಮಗೆ ನಂಬಿಕೆ ಗೊತ್ತಿತ್ತ ಹೇಳಿ? ಯಾರನ್ನು ನಂಬದೆ ಇವಳನ್ನ ನಂಬಿದ್ದಕ್ಕೆ ಅಲ್ವಾ ಚಂದ್ರಿ ಜೀವನದಲ್ಲಿ ನಾನು ಇಷ್ಟು ದೊಡ್ಡ ಪಾಠ ಕಲ್ತಿದ್ದು. ಮನುಷ್ಯರ ಮೇಲೆ ನಂಬಿಕೆ ಕಳ್ಕೊಳ್ಳೋ ಪರಿಸ್ಥಿತಿ ತಂದಿಟ್ಬಿಟ್ಲು. ಅಮ್ಮ, ಇವಳಿಗೋಸ್ಕರ ಶ್ರೀ ನನ್ನನ್ನೇ ದೂರ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ರು. ಹಾಗಾಗಕ್ ನಾನ್ ಬಿಡಲ್ಲ ಶ್ರಾವಣಿ. ಇವಳು ಎಂಥ ಮೋಸಗಾತಿ ಅಂತ ಶ್ರೀಕಾಂತ ಬಂದ ತಕ್ಷಣ ನಾನೆಲ್ಲ ಹೇಳ್ತೀನಿ. ಬಾ, ಇವಳನ್ ಕಂಡ್ರೆ ನಾವೆಲ್ಲ ಯಾಕೆ ಹಾಗಾಡ್ತಿದ್ವಿ ಅಂತ ಈಗಲಾದ್ರೂ ಅರ್ಥ ಆಯ್ತಲ್ಲ. ನನಗಷ್ಟೇ ಸಮಾಧಾನ. ಸಾಕು, ನಿಲ್ಲಿಸ್ತೀರಾ?
ಎಲ್ಲ ಅರ್ಥ ಆಗತ್ತೆ. ನಾ ಕೇಳೋ ಪ್ರಶ್ನೆಗೆ ಉತ್ತರ ಕೊಡು, ನಿನಗೆ ಎಲ್ಲ ಅರ್ಥ ಆಗತ್ತೆ. ಸರಿ ಅಮ್ಮೋರೆ, ಕೇಳಿ. 100 ಅಲ್ಲ 1000 ಪ್ರಶ್ನೆ ಕೇಳಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಕೇಳಿ ಅಮ್ಮೋರೆ. ನೆನ್ನೆ ರಾತ್ರಿ ಔಟ್ ಹೌಸ್ಗೆ ಒಬ್ಬ ಗಂಡಸ್ ಬಂದಿದ್ದ, ಹೌದಾ? ಹೇಳು, ಬಂದಿದ್ ನಿಜಾನ ಸುಳ್ಳ? ಅದು ದೊಡ್ಡಮ್ಮೋರೆ, ಕೇಳಿದಷ್ಟಕ್ಕೆ ಉತ್ತರ ಕೊಡು. ಅವನು ಬಂದಿದ್ದ, ಹೌದೋ ಅಲ್ವೋ? ಶ್ರೀಕಾಂತ ಊರಲ್ಲಿ ಇಲ್ದೇ ಇರ್ಬೇಕಾರೆ ಯಾವ ವಿರೋಧನೂ ಮಾಡದೆ ಆ ಗಂಡಸ್ನ ಒಳಗಡೆ ಕರ್ಕೊಂಡೆ, ಹೌದಾ ಇಲ್ವಾ? ಅಮ್ಮೋರೆ, ಅದು ಇದು ಬೇಡ, ಹೌದಾ ಇಲ್ವಾ? ಹೌದು. ಅವನ ಮೇಲೆ ನೀನು, ನಿನ್ನ ಮೇಲೆ ಅವನು ಏನೇನೋ ಆಸೆಗಳು, ಕನಸುಗಳು ಎಲ್ಲ ಕಟ್ಕೊಂಡಿದ್ರಿ, ನಿಜಾನಾ? ಅದನ್ನೆಲ್ಲ ನೀವು ನಿನ್ನ ಮಾತನ್ನ ನನ್ನ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ಆ ಗಂಡನ್ ಮೋಸ ಮಾಡಿದ್ದು, ಅವನನ್ನ ಬಿಟ್ಟು ಈ ಮನೆಗೆ ಬಂದಿದ್ದು, ನಮ್ ಶ್ರೀಕಾಂತನ್ನ ಒಲಿಸ್ಕೊಂಡಿದ್ದು, ತುಂಬಾ ಒಳ್ಳೆಯವಳು ಅನ್ನೋ ತರ ನಾಟಕ ಆಡಿದ್ದು ಎಲ್ಲ ಈ ಆಸ್ತಿ ಹೊಡೆಯೋಕ್ಕೋಸ್ಕರ, ಹೌದಾ ಅಲ್ವಾ? ಮಾತಾಡ್ಬೇಡ ನೀನು, ನೀನು ಒಂದು ಹೆಣ್ಣ. ಮೋಸ ಮಾಡಕ್ ನಿನಗೆ ನನ್ನ ಮಗನೇ ಆಗ್ಬೇಕಾ? ಹಾಳು ಮಾಡಕ್ಕೆ ನಿನಗೆ ನನ್ನ ಸಂಸಾರನೇ ಬೇಕಿತ್ತ? ಇವಳು ವಯ್ಯಾರ ನೋಡ್ದಾಗ್ಲೇ ನನ್ಗೆ ಅನುಮಾನ ಬಂದಿತ್ತು ಕಣ್ರವ್ವ. ಆ ಔಟೋಸ್ಲು ಗುಂಡಸ್ರು ಏಟಂಕಿಂತ ಒಳಕ್ಕಿಂತ ಹೊರಕ್ಕೆ, ಹೊರಕ್ಕಿಂತ ಒಳಕ್ಕೆ ಹೋದನ್ನ ನನ್ನ ಕಣ್ಣಾರ ನೋಡ್ಬಿಟ್ಟಿದ್ದೀನಿ. ಆದ್ರೆ ನನ್ನ ಮಾತಿಗೆ ಬೆಲೆ ಅದೇ. ನಮ್ಮ ಯಜಮಾನ್ರಿಗೂ ಶ್ರೀಕಾಂತಂಗೂ ಒಬ್ರನ್ನೊಬ್ರು ನೋಡಿದ್ರೇನೆ ಆಗ್ತಿರೋ ಹೋಗಿ ಮಾಡಿದ್ದು ಇವಳೆ ತಾನೆ. ಅಣ್ಣ ತಮ್ಮಂದಿರ ಮಧ್ಯೆ ಜಗಳ ತಂದಿಟ್ಟಿದ್ದು ಅಲ್ದೆ ನನ್ನಿಂದ ನನ್ನ ಶ್ರೀಕಾಂತ ದೂರ ಬೇರೆ ಮಾಡೋದಕ್ಕೆ ನೋಡೋದು. ಇಷ್ಟು ದಿನ ನಾವ್ ಏನೇ ಹೇಳಿದ್ರು ಅಮ್ಮ ನಮ್ಮ ಮಾತನ್ನ ನಂಬ್ತಾನೆ ಇರ್ಲಿಲ್ಲ. ಸದ್ಯ ಈಗ್ಲಾದ್ರೂ ನಂಬಿಕೆ ಬಂತಲ್ಲ. ಅಮ್ಮೋರೆ, ಇದು ಒಂದ್ಸಲ ನನ್ನ ಮಾತು ಕೇಳಿ, ಆಮೇಲೆ ನಿಮ್ಮ ಮನ್ಸಿಗೆ ಬಂದಿದ್ದು ಮಾಡಿ ಅಮ್ಮೋರೆ. ಅಸಹ್ಯ ಆಗ್ತಾ ಇದೆ. ಈ ಕ್ಷಣ, ಇದೇ ಕ್ಷಣ ಈ ಮನೆ ಬಿಟ್ಟು ಹೊರಟೋಗ್ತಾ ಇರೋ. ಇನ್ನೊಂದು ನಿಮಿಷ ಇಲ್ಲಿ ಇದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೀವು ಹೋಗಿ ಎಲ್ಲನ ಇಟ್ಟಾಕ್ತೀನಿ. ಏ ರಾಮ, ಔಟ್ ಆಗಿ ಹೋಗ್ಬಿಟ್ಟು 7 ಗಂಟೆ ಮೂಟೆನೆಲ್ಲ ಕಟ್ಟಿ ತಗೊಬರ್ರ. ಹೋಗು. ಕೇಳಿಸಿಲ್ವೇನೆ? ನೀವಾರು ನನ್ನ ಮಾತು ಕೇಳಿ, ನಿಮ್ ಕಾಲಿಗೆ ಬೀಳ್ತೀನಿ. ನೋಡ್ತೀಯ ಗೌರಿ ಅಕ್ಕ, ಮಾಡೋದೆಲ್ಲ ಮಾಡ್ಬಿಟ್ಟು ನಿನ್ ಕಾಲಿಗೆ ಬೇರೆ ಬೀಳೋದಕ್ಕೆ ನೋಡ್ತೀಯ. ತಳ್ಳೋಣ ಆಚೆ. ಚಂದ್ರಮ್ಮ, ನನ್ನ ಮಗಳಿದ್ದಂಗೆ ಚಂದ್ರಮ್ಮ, ಏನಾದ್ರು ಮಾಡು
ಎದ್ದೇಳ ಮೇಲೆ ಎದ್ದೇಳ ಏನೇ ನನ್ ಶ್ರೀಯಿಂದ ನನ್ನನ್ನ ದೂರ ಮಾಡ್ತೀಯಾ ಈ ಮನೆ ಗಂಡ್ಮಗು ಹೆತ್ಕೊಟ್ಟು ನನ್ ಸ್ಥಾನ ಕಿತ್ಕೋಬೇಕು ಅಂತಿದ್ಯಾ ಏನೇ ಭಿನ್ನಾಂಗಿತಿ ನನ್ ರೂಮ್ಗೆ ಬಂದು ನನ್ ಮೇಲೆ ಅಧಿಕಾರ ಚಲಾಯಿಸ್ತೀಯಾ ತಲೆ ಕೆಡಿಸಿ ನಮ್ಮನ್ನೇ ಅವ್ರ ಮುಂದೆ ಕೆಟ್ಟವ್ರನ್ನಾಗ ಮಾಡ್ತೀಯಾ ಏನೇ ಸುಪ್ನಾತಿ ಎಷ್ಟೆಲ್ಲ ಆಟ ಆಡ್ಬಿಟ್ಟೆ ನೀನು ನೀನು ಎಷ್ಟೇ ಪ್ರಯತ್ನ ಪಟ್ರು ಈ ಮನೆಯಿಂದ ಆಚೆ ಹಾಕಕ್ ಆಗ್ತಾ ಇರ್ಲಿಲ್ಲ ನೋಡು ಮತ್ತೆ ಇವತ್ತು ಅದ ಕಾಲ ಕೂಡ ಬಂದಿದೆ ಅಮ್ಮ ನಿನ್ನ ಚಿಕ್ಕು ಅಂತ ಉಗಿದು ಈ ಮನೆಯಿಂದ ಆಚೆ ಆಡ್ತಾ ಇದ್ದಾರೆ ಏಯ್ ನೋಡು ಇವತ್ತಿಗೆ ಕೊನೆ ನಿನ್ನ ಆಟ ಎಲ್ಲ ಮುಗೀತು ನೀನು ಯಾವತ್ತು ಈ ಮನೆ ಕಡೆ ತಲೆ ಕೂಡ ಹಾಕಿ ನೋಡ್ಬಾರ್ದು ಅರ್ಥ ಆಯ್ತಾ ಹೋಗಿ ಏ ರಾಮ ಇಡು ಇಲ್ಲಿ ನಡಿ ಅಲ್ಲ ಬಲ್ಲೆ ತಾಯಿ ಬಂತು ನೀನು ಗಂಟು ಮೂಟ ಟಪ್ಪ ಎಲ್ಲ ಎತ್ಕೊಂಡು ನಡೀತಾ ಇರು ಎಳೆ ಮೇಲೆ ಏನು ಮೆರ್ದಿದ್ದೇ ಮೆರ್ದಿತ್ತು ಈ ಮನೆ ಮಾರಾಣಿ ನೀನೇ ಅನ್ಕೊಂಡ್ಬಿಟ್ಟು ಅದೇಟೊಂದು ಮೆರ್ದು ಬಿಟ್ಟಲ್ಲ ಆ ಬಿಟ್ರು ಡುಸ್ಪುಸ್ತಿಲ್ಲ ಮೂಟೆಗಟ್ಲೆ ರಾಗಿ ಬೀಸಿದ್ರು ಅಲ್ಲಾಡ್ಲಿಲ್ಲ ಗಟ್ಟಿ ಕಲ್ಲುಗುಂಡಂಗೆ ಕೂತ್ಕೊಂಡ್ಬಿಟ್ಟಲ್ಲ ನೀನು ಆ ನೀನ್ ಈ ಮನೆಯಿಂದ ಆಚೆ ತೊಲಗಿದ್ರೇನೆ ನಮ್ಮ ಗೋರಮ್ಮರು ಶ್ರಾವಣಿಯಮ್ಮರ ಜೀವನ ಸಂದಾಗಿರೋದು ಏ ಶ್ರಾವಣಿ ಇವಳಿನ್ ತೊಲಗಾಯ್ತಲ್ಲ ನಡಿಯೇ ತೊಲಗೆ ಸದ್ಯ ಪೀಡೆ ತೊಲಗ್ತು